ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಮೆಡಿಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಮೆಡಿಷನ್ ಬಂದುಬಿಟ್ಟು ಡ್ಯಾರೋಲಾ ಕ್ಯಾಪ್ಸಲ್ ಅನ್ನುವಂಥ ಈ ಒಂದು ಮೆಡಿಷನ್ ಬಗ್ಗೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಡ್ಯಾರೋಲಾ ಕ್ಯಾಪ್ಸಲ್ ಬಗ್ಗೆ. ಈ ಟ್ಯಾಬ್ಲೆಟನ್ನು ಈ ಒಂದು ಕ್ಯಾಪ್ಸಲನ್ನು ತಯಾರು ಮಾಡಿರ್ತಕ್ಕಂಥ ಕಂಪ್ನಿ ಬಂದುಬಿಟ್ಟು ನಿಮಗೆ ಅರೆಸ್ಟೋ ಫಾರ್ಮಾಸ್ಯೂಟಿಕಲ್ಸ್ ಅನ್ನುವಂಥದ್ದು ತಯಾರು ಮಾಡ್ತು ಈ ಒಂದು ಕಂಪ್ನಿ ಡ್ಯಾರೋಲಾ ಕ್ಯಾಪ್ಸಲದ್ದು. ಮತ್ತು ಇದರ ಪ್ಯಾಕೇಜಿಂಗ್ ಅಂದರೆ MRP ನೋಡಿದ್ರೆ MRP ಬಂದುಬಿಟ್ಟು ನಿಮಗೆ $145 ಆಗುತ್ತೆ. ಒಂದು ಸ್ಟ್ರಿಪ್ ಇರುತ್ತೆ. ಒಂದು ಸ್ಟ್ರಿಪ್ಪಲ್ಲಿ ನಿಮ್ಗೆ 10 ಟ್ಯಾಬ್ಲೆಟ್ ಸಿಗ್ತಾವೆ. ಮತ್ತು ಇದರಲ್ಲಿರುವಂಥ ಮಾಲಿಕ್ಯೂಲ್ ನೇಮು, ಕಂಟೆಂಟ್ ನೇಮನ್ನು ನೋಡೋದಾದ್ರೆ ಡ್ಯಾರೋಲಾ ಕ್ಯಾಪ್ಸಲದ್ದು ಇದರಲ್ಲಿ ಮೇನ್ಲಿ ಬಂದುಬಿಟ್ಟು ಪ್ರೋಬಯೋಟಿಕ್ಸ್ ಅಂತ ಇರ್ತಾವೆ. ಅಂತಂದ್ರೆ ಇದರ ಪ್ರಮಾಣವನ್ನು ನಾವು ನೋಡೋದಾದ್ರೆ ಪ್ರೋಬಯೋಟಿಕ್ಸ್ ನಾಟ್ ಲೆಸ್ ದೆನ್ 2 ಬಿಲಿಯನ್ ಸೆಲ್ಸ್ ಇದರ ಪ್ರಮಾಣ ಇರುತ್ತೆ ಈ ಒಂದು ಕ್ಯಾಪ್ಸಲಲ್ಲಿ. ಈ ಒಂದು ಪ್ರೋಬಯೋಟಿಕ್ಸ್ ಮತ್ತು ಈ ಒಂದು ಪ್ರಿಬಯೋಟಿಕ್ಸ್ ಅನ್ನೋದು ನಿಮಗೇನಾದರೂ ಒಂದು ಸ್ವಲ್ಪ ಡೌಟ್ ಬೇಕು ಅಥವಾ ಇನ್ನಷ್ಟು ಇನ್ಫಾರ್ಮೇಷನ್ ಇತ್ತಂತಂದು ಬೇಕಾಗಿತ್ತಂತಂದ್ರೆ ಈಗ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಪ್ರಿಬಯೋಟಿಕ್ಸ್ ಅಂದ್ರೆ ಏನು, ಪ್ರೋಬಯೋಟಿಕ್ಸ್ ಅಂದ್ರೆ ಏನು, ಇವುಗಳ ಮಧ್ಯೆ ಡಿಫ್ರೆನ್ಸ್ ಅಂದ್ರೆ ಏನು, ಯಾವೆಲ್ಲ ಒಂದು ಆಹಾರದಲ್ಲಿ ಪ್ರೋಬಯೋಟಿಕ್ಸ್ ಪ್ರಿಬಯೋಟಿಕ್ಸ್ ಅನ್ನೋದು ಇರ್ತಾವೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಒಂದು ವಿಡಿಯೋ ಮಾಡಿದ್ದೇನೆ. ಅದನ್ನು ನಾನು ಒಂದು ವಿಡಿಯೋ ಅಂದರೆ ಪ್ಲೇಲಿಸ್ಟಲ್ಲಿ ಹೋದಾಗ ನಿಮಗೆ ಆ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಆ ಒಂದು ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ಆ ಒಂದು ವಿಡಿಯೋ ಹೋಗಿ ನೋಡಿ ಅಂತ ಹೇಳ್ತಾ, ಮತ್ತು ಈಗ ಈ ಒಂದು ವಿಡಿಯೋ ಕಂಟಿನ್ಯೂ ಮಾಡೋಣ. ಅಂತಂದರೆ ಈ ಪ್ರೋಬಯೋಟಿಕ್ಸ್ ಅಂದರೆ ಒಂದು ಗುಡ್ ಅಥವಾ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಇದ್ದಂಗೆ ಇದು. ಅಂತಂದರೆ ಯಾವ್ಯಾವ ಅಂದರೆ ಪ್ರೋಬಯೋಟಿಕ್ಸ್ ಅಂತಂದರೆ ಬ್ಯಾಕ್ಟೀರಿಯಾ ಅಂತ ನೋಡೋದಾದ್ರೆ ಲ್ಯಾಕ್ಟೋಬೆಸಿಲಿಸ್ ಅಂತಂದರೆ ಆಸಿಡೋಫಿಲ್ಸ್ ಅಂತ ಇರ್ತವೆ, ರೆಮೊನೋಸಸ್ ಇರ್ತದೆ, ಮತ್ತು ಅದ್ರ ಜೊತೆಗೆ ಮತ್ತು ಬಿಫಿಡೋ ಬ್ಯಾಕ್ಟೀರಿಯಮ್, ಲಾಂಗಮ್ ಬ್ಯಾಕ್ಟೀರಿಯಾ, ಮತ್ತು ಇನ್ನೊಂದು ಸ್ಯಾಕ್ರೋಮೈಸಿಸ್ ಬೊಲಾರಡಿ. ಈ ರೀತಿ ಏನಾಗುತ್ತವ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾರೆ ಈ ಒಂದು ಕ್ಯಾಪ್ಸಲಲ್ಲಿ ನಿಮಗೆ ಲಿವಿಂಗ್ ಆರ್ಗಾನಿಸಮ್, ಮೈಕ್ರೋ ಆರ್ಗಾನಿಸಮ್ ಈ ಒಂದು ಪ್ರೋಬಯೋಟಿಕ್ಸಲ್ಲಿ ಸಿಗ್ತದೆ. ಮತ್ತು ಈ ಒಂದು ಪ್ರೋಬಯೋಟಿಕ್ ಕ್ಯಾಪ್ಸಲ್ ಅಂತಂದರೆ ಡ್ಯಾರೋಲಾ ಕ್ಯಾಪ್ಸಲ್ ಅನ್ನುವಂಥದ್ದು ಯಾವುದಕ್ಕೆಲ್ಲ ಬರೆದು ಕೊಡ್ತಾರೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಬರೆದು ಕೊಡ್ತಾರೆ ಅಂತ ನೋಡೋದಾದ್ರೆ ಈ ಒಂದು ಮೇನ್ಲಿ ಬಂದುಬಿಟ್ಟು ಈ ಗಟ್ ಹೆಲ್ತ್ ಚೆನ್ನಾಗಿಲ್ದಾಗ ಅಂತಂದರೆ ಕೆಲವೊಂದು ಏನಾಗುತ್ತೆ, ಕೆಲವೊಂದು ಟೈಮ್ ಊಟ ಸರಿಯಾಗಿ ಮಾಡಿರೋಂಗಿಲ್ಲ, ಹೊರಗಡೆ ಊಟ ತಿಂದಿರ್ತೀವಿ ಅಥವಾ ನಾಷ್ಟ ಮಾಡಿರ್ತೀವಿ, ಸರಿಯಾಗಿ ನಮಗೆ ಎಸಿಡಿಟಿ ಆಗ್ತದೆ, ಸರಿಯಾಗಿ ಹೊಟ್ಟೆ ಅಂದರೆ ಇಂಟೆಸ್ಟೈನಲ್ಲಿ ಏನಾಗುತ್ತೆ ಪ್ರಾಬ್ಲಮ್ ಆಗ್ತದೆ, ಹೊಟ್ಟೆ ನೋವು ಬರ್ತದೆ. ಅಂಥ ಸಂದರ್ಭದಲ್ಲಿ ಇದನ್ನು ಗಟ್ ಹೆಲ್ತ್ ಚೆನ್ನಾಗಿ ಆಗಲಿ ಅಂತ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದರ ಜೊತೆಗೆ ಇಲ್ಲ ಕೆಲವೊಂದು ಟೈಮು ಏನಾಗುತ್ತೆ ಅಂತಂದರೆ ಲೂಸ್ ಮೋಷನ್ ಆಗ್ತದೆ, ಡಿಸೆಂಟ್ರಿ ಅಂತಂದ್ರೆ ಕೆಲವೊಂದು ಟ್ಯಾಬ್ಲೆಟ್ ತೆಗೆದುಕೊಂಡು ಇನ್ಫೆಕ್ಷನ್ ಆಗ್ತಿರ್ತದೆ, ಅಥವಾ ಕೆಲವೊಂದು ಆ್ಯಂಟಿಬಯೋಟಿಕ್ಗಳು ತೆಗೆದುಕೊಂಡಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಗುಡ್ ಬ್ಯಾಕ್ಟೀರಿಯಾ ಅಥವಾ ಇವು ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರ್ತಾವಲ್ಲ, ಎಲ್ಲ ಬ್ಯಾಕ್ಟೀರಿಯಾವು ಏನಾಗಿರ್ತಾವೆ ಸತ್ತೋಗಿರ್ತಾವೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡೋದ್ರಿಂದ. ಈ ರೀತಿ ಆದಾಗ ಏನು ಮಾಡ್ತಾರೆ ಡಾಕ್ಟ್ರು ಏನು ಮಾಡ್ತಾರೆ ಇಂಥ ಒಂದು ಕಂಡೀಷನ್ ಒಳಗೆ ಏನು ಮಾಡ್ತಾರೆ ಈ ಒಂದು ಡ್ಯಾರೋಲಾ ಕ್ಯಾಪ್ಸಲನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟನ್ನು ನೋಡೋದಾದ್ರೆ ಈ ಒಂದು ಕ್ಯಾಪ್ಸಲನ್ನು ತೆಗೆದುಕೊಳ್ಳೋದ್ರ ಸೈಡ್ ಎಫೆಕ್ಟ್ ಬಂದಂತಂದ್ರೆ ಈ ಬ್ಲೋಟಿಂಗ್ ಆಗುತ್ತೆ, ಫ್ಲ್ಯಾಟುಲೆನ್ಸ್, ಸ್ಟಮಕ್ ಅಪ್ಸೆಟ್ ಆಗುತ್ತೆ. ಇದರ ಈ ಒಂದು ಕ್ಯಾಪ್ಸಲ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್. ಮತ್ತು ಡೋಸೇಜನ್ನು ನೋಡಿದಾಗ ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ ಜನರಲ್ಲಾಗಿ ಈ ಒಂದು ಡೋಸೇಜನ್ನು ಹೇಳುವಾಗ ಇದನ್ನು ಏನು ಮಾಡ್ತಾರೆ 5 ದಿನ ಅಥವಾ 7 ದಿನ ಮಟ್ಟಿಗೆ ಮತ್ತು ದಿನಕ್ಕೆ 2 ಕ್ಯಾಪ್ಸಲ್ ಹಂಗೆ ಏನು ಮಾಡ್ತಾರೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಸೇಫ್ಟಿ ಅಡ್ವೈಸನ್ನು ನೋಡಿದ್ರೆ ಸೇಫ್ಟಿ ಅಡ್ವೈಸ್ ಬಂದುಬಿಟ್ಟು ಈ ಒಂದು ಕ್ಯಾಪ್ಸಲನ್ನು ಏನು ಮಾಡ್ಬೇಕಂತಂದ್ರೆ ನೀವು ಹೋಲಾಗಿ ಅಂದರೆ ಪೂರನೇ ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನೀವು ಕ್ಯಾಪ್ಸಲ್ ಆಗಿರೋದು ಏನು ಕಟ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಚಿಲ್ಡ್ರನ್ಸಿಂದ ದೂರ ಇಡಬೇಕಾಗುತ್ತೆ ಕ್ಯಾಪ್ಸಲನ್ನು. ಮತ್ತು ಕೂಲ್ ಅಥವಾ ಒಂದು ಡ್ರೈ ಪ್ಲೇಸಲ್ಲಿ ಇಡಬೇಕು ಈ ಒಂದು ಕ್ಯಾಪ್ಸಲನ್ನು. ಮತ್ತು ಲೈಟಿಂದ ಏನು ಮಾಡಬೇಕಾಗತ್ತೆ ಪ್ರೊಟೆಕ್ಟನ್ನು ಮಾಡಬೇಕಾಗತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಏನೋ ಇನ್ಫಾರ್ಮೇಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.